ಬೆಸ್ಕಾಂ ಎಂದರೆ ಒಂದು ರೀತಿಯ ಹಗರಣದ ತವರು ಮನೆ ಆಗೋಗಿದೆ. ಹಿರಿಯೂರು ಡಿವಿಷನ್ ನಲ್ಲಿ ಸಂಬಂಧಪಟ್ಟಂತೆ ಯಾವುದೇ ಇನ್ಸ್ಪೆಕ್ಟರೇಟ್ ಅಪ್ರೂವಲ್ಗಳನ್ನು ತಗೊಳಕ್ಕಾಗಿಲ್ಲ. ತಗೊಳ್ಬೇಕಾಯ್ತು, ತಗೊಂಡಿಲ್ಲ. ಅಥವಾ ಈ ಅಧಿಕಾರಿಗಳು, ಇಂಜಿನಿಯರ್ಗಳು ಇವರೆಲ್ಲ ಸೇರ್ಕೊಂಡು ಏನಾದ್ರು ಶಾಮೀಲಾದ್ರು ಸಬ್ ಡಿವಿಷನ್ ಅಲ್ಲಿ 108 ಫೈಲ್ಗಳು ಪತ್ತೆಯಾಗಿದ್ದಾವೆ. ಆದ್ರೆ ಡಿಜಿಟಲ್ ಸಹಿ ಮಾಡುವಂತ ಅಧಿಕಾರಿಯ ಸಹಿಯನ್ನ ನಕಲು ಮಾಡಿ ಆ ಸರ್ಟಿಫಿಕೇಟ್ ಗಳನ್ನ ಕೊಡಲಾಗಿದೆ. ಔಟ್ಸೋರ್ಸ್ ವ್ಯಕ್ತಿಗಳು ಇವರಿಗೆ ಯಾವುದೇ ಲಘು ಲಗಮ್ ಇರಲ್ಲ. ಕಾನೂನಿನ 4,500 ರೂಪಾಯಿಯಲ್ಲಿ ಪಾವತಿಯಾಗಿಲ್ಲ. ಅದು ಜೊತೆಗೆ ಡಬಲ್ ಇಸ್ಕೊಂಡು ಲಂಚ ಇಸ್ಕೊಂಡು ನಮ್ಮ ಪ್ರಕಾರ ಅಪರಾಧಿಗಳವರು ಇವ್ರೇನ್ ಸರ್ಕಾರದವ್ರು ಇನ್ನೂ ಸಿಕ್ಲಿಲ್ಲ ಆರೋಪಿಗಳು ಅಂತ ಹೇಳಿ. ಅಂದ್ರೆ ಸರ್ಕಾರಿ ಅಧಿಕಾರಿಗಳೇ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅಂತ ನೀವು ಹೌದು ಸರ್. ಇವಾಗ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸ ಏನಾದ್ರು ನಡೆದಿದೆ? ಅದೇ ಇಲಾಖೆಯಲ್ಲಿ ಎಲ್ಲಾ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವ್ರಿಗೆಲ್ಲ ವಿಷಯದ ಮನವರಿಕೆ ಮಾಡಿ ಬಂದೆ. ಪಕ್ಕದ ಮನೆಗೆ ಬೆಂಕಿ ಎತ್ಕೊಂಡು ಹರಿತಾ ಇದ್ರೆ ನನಗೆ ಸಂಬಂಧ ಇಲ್ಲ ಅಂದ್ರೆ ನಮ್ಮ ಆ ಮನೆ ಬೆಂಕಿ ನಮ್ಮನೆಗೆ ಬರಲ್ವ? ಇನ್ಸ್ಪೆಕ್ಟರೇಟ್ ಅವ್ರು ಅಪ್ರೂವಲ್ ಕೊಟ್ಟಿಲ್ಲ ಅಂದ್ರೆ ಇವರು ಕನೆಕ್ಷನ್ ಕೊಡಕ್ ಸಾಧ್ಯ? ಈ ಮೋಸ ನಡೀತಿದ್ದು ಗೊತ್ತಿದ್ದು ಸಹ ಮೌನವಾಗಿದ್ದಾಗ ಕೇವಲ ಹೋರಾಟಗಾರ ಬಂದು ಕೇಳಬೇಕು ಅಥವಾ ಯಾರೋ ಮಾಧ್ಯಮದವರೇ ಬಂದು ಕೇಳಬೇಕು ಅನ್ನುವಂತ ಒಂದು ಉಡಾಫೆತನ ಈ ಅಧಿಕಾರಿಗಳಲ್ಲಿದೆ ಅಲ್ವಾ? ಇನ್ನು ಹಿಂದೆ ಇರುವಂತಹ ಅಧಿಕಾರಿಗಳಾಗಿರ್ಬೋದು, ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು, ಇನ್ನು ಎಷ್ಟು ರೀತಿಯಾದ ಕುಮ್ಮಕ್ಕುಗಳನ್ನ ಕೊಟ್ಟಿರ್ಬೋದು. ಆದ್ರೆ ಇಲ್ಲಿ ನಡೆದಿರುವಂತಹ ಅಕ್ರಮಕ್ಕೆ ನಿಜವಾಗಲೂ ಸರ್ಕಾರಿ ಅಧಿಕಾರಿಗಳು ಅಥವಾ ಬೆಸ್ಕಾಂ ಅಧಿಕಾರಿಗಳು ತಲೆ ತಗ್ಗಿಸುವಂತ ಕೆಲಸ ಸರ್. ತಾವು ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಇವರ ಗಮನಕ್ಕೆ ತಂದಿರುವುದು ಇದಕ್ಕೆ ಶಿಕ್ಷೆ ಆಗುತ್ತೆ ಅನ್ನೋ ನಂಬಿಕೆ ನಿಮ್ಗೆ ಇದೆಯಾ ಸರ್? ಇಲಾಖೆಯ ಸಂಬಳವನ್ನು ತೆಗೆದುಕೊಂಡು, ಸವಲತ್ತುಗಳು ತೆಗೆದುಕೊಂಡು, ಉದ್ಯೋಗ ಭದ್ರತೆಯನ್ನೆಲ್ಲ ತೆಗೆದುಕೊಂಡು ಅಧಿಕಾರಿಗಳು ಇದ್ರ ಮೇಲೂ ಬಿಟ್ರೆ ಇವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಸಾರ್ವಜನಿಕರ ದುಡ್ಡಿನಿಂದ ಸಂಬಳ ಪಡೆದು ಬೇಜವಾಬ್ದಾರಿತನದ ಕೆಲಸ ಮಾಡ್ತಿರುವಂಥ ಅಧಿಕಾರಿಗಳು ದಯವಿಟ್ಟು ಎಚ್ಚೆತ್ಕೋಬೇಕು. ನಿಮ್ಮ ಮನೆ ವೀಕ್ಷಕರಿಗೆ ನಮಸ್ಕಾರ, ನಾನು ನಿಮ್ಮ ಬಳಗಾರ್. ಬೆಸ್ಕಾಂ ಎಂದರೆ ಒಂದು ರೀತಿಯ ಹಗರಣದ ತವರು ಮನೆ ಆಗೋಗಿದೆ. ಅದು ಒಂದು ಭಾಗ ಅಥವಾ ಒಂದು ಸಬ್ ಡಿವಿಷನ್ ವಿಭಾಗಗಳಿಗೆ ಸೀಮಿತವಾಗದೆ ಇಂದು ಬೆಸ್ಕಾಮಿನ ಬಾರ್ಡರ್ನ ಸಹ ದಾಟ್ತಾ ಇದೆ. ಈ ರೀತಿಯ ಹಗರಣದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ ರೈತಪರ ಹೋರಾಟಗಾರರು, ಹಿರಿಯೂರಿನ ಮೂಲ ನಿವಾಸಿಗಳಾದ ಕಸವನಹಳ್ಳಿ ರಮೇಶ್ ಸರ್ ನಮ್ಮ ಜೊತೆಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡ್ತಾ ಹಿರಿಯೂರು ವಿಭಾಗದಲ್ಲಿ ನಡೆದಂಥ ಒಂದಿಷ್ಟು ಹಗರಣಗಳ ಬಗ್ಗೆ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಕಸವನಹಳ್ಳಿ ರಮೇಶ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಬೆಳಗಾರ ಸರ್. ನಮಸ್ತೆ ಸರ್. ಸರ್ ಮೊದಲನೇದಾಗಿ ಸರ್, ಮೊನ್ನೆ ತಾವು ಒಂದು ಫೇಸ್ಬುಕ್ ಲೈವ್ ಮುಖಾಂತರ ಬೆಸ್ಕಾಂ ಕಚೇರಿ ಮುಂದೆನೆ ತಾವೊಂದು ಲೈವ್ ಮಾಡ್ತೀರಾ ಸರ್. ಸರ್ ಅದು ವಿಚಾರ ಏನು ಸರ್? ಆಕ್ಚುಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ 2 ಸಬ್ ಡಿವಿಷನ್ ಬರ್ತಾವ. ಚಿತ್ರದುರ್ಗ ಮತ್ತು 2 ಡಿವಿಷನ್ಗಳು ಬರ್ತಾವೆ. ಚಿತ್ರದುರ್ಗ ಮತ್ತು ಹಿರಿಯೂರು ಒಂದು ಡಿವಿಷನ್. ಹಿರಿಯೂರು ಡಿವಿಷನ್ ವ್ಯಾಪ್ತಿಗೆ ಚಿತ್ರದುರ್ಗ, ಹಿರಿಯೂರು, ಚಳ್ಳಕೆರೆ, ಮೊಳಕಾಲ್ಮೂರು ಮತ್ತೆ ತಳಕು 4 ಉಪವಿಭಾಗಗಳು ಬರ್ತವೆ. ಈ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಗುತ್ತಿಗೆದಾರರು ಏನು ತಾವು ಸೆಲ್ಫ್ ಎಕ್ಸಿಕ್ಯೂಷನ್ ಅಂದ್ರೆ ಸ್ವಯಂ ಕಾರ್ಯನಿರ್ವಹಣಾ ಯೋಜನೆಯಲ್ಲಿ ಏನು ಜಮೀನುಗಳಲ್ಲಾಗಿರ್ಬೋದು, ಕಾರ್ಖಾನೆಗಳಲ್ಲಿರ್ಬೋದು, ಲೇಔಟ್ಗಳಲ್ಲಿ ಏನು ಸ್ಥಾಪನೆ ಮಾಡಿರ್ತಕ್ಕಂಥ ಮೂಲ ಸೌಲಭ್ಯ, ಎಲೆಕ್ಟ್ರಿಕಲ್ ಮೂಲ ಸೌಲಭ್ಯಗಳ ದೃಢೀಕೃತ ಅಪ್ರೂವಲ್ ಕೊಡೋದಕ್ಕೆ ಇನ್ಸ್ಪೆಕ್ಟರೇಟ್ ಅಪ್ರೂವಲ್ ಅಂತ ಏನ್ ಹೇಳ್ತಾರೆ ಅದನ್ನ ಕೊಡೋದಕ್ಕೆ ಸಂಬಂಧಪಟ್ಟ ಅದಕ್ಕೆ ಸಪರೇಟ್ ಆದ ಒಂದು ಇಲಾಖೆ ಇದೆ. ಎಡಬಲಿ ಅವರೊಬ್ರು ಇರ್ತಾರೆ. ನಿಮಗೆ ಚಿತ್ರದುರ್ಗ ಭಾಗ ಬರುತ್ತೆ. ಚಿತ್ರದುರ್ಗ 2 ಡಿವಿಷನ್ಗೂ ಸೇರಿ ಒಬ್ಬರೇ ಇನ್ಸ್ಪೆಕ್ಟರೇಟ್ ಅಪ್ರೂವಲ್ ಅಧಿಕಾರಿ ಇರ್ತಾರೆ, ಎಡಬಲಿ ಅವರು. ಅವ್ರಿಗೆ ಕಳಿಸ್ಬೇಕು. ಇಂಥ ಸಂದರ್ಭದಲ್ಲಿ ಏನಾಗಿದೆ, ಕಳೆದ ಏಪ್ರಿಲ್ 1ನೇ ತಾರೀಕಿನಿಂದ ಇಲ್ಲಿವರೆಗೂ ಸಹ ಏನು ಹಿರಿಯೂರು ಡಿವಿಷನ್ ನಲ್ಲಿ ಸಂಬಂಧಪಟ್ಟಂತೆ ಯಾವುದೇ ಇನ್ಸ್ಪೆಕ್ಟರೇಟ್ ಅಪ್ರೂವಲ್ಗಳನ್ನ ತಗೊಳಕ್ಕಾಗಿಲ್ಲ. ಅಲ್ಲಿ ಚಿತ್ರದುರ್ಗಕ್ಕೆ ಹೋಗಿ ತಗೊಂಡಿಲ್ಲ. ತಗೊಳ್ಬೇಕಾಯ್ತು, ತಗೊಂಡಿಲ್ಲ. ಅಂದ್ರೆ ಅಲ್ಲೊಬ್ಬ ವ್ಯಕ್ತಿ, ಅವನ್ಯಾರೋ ಗೊತ್ತಿಲ್ಲ, ಅನಾಮಧೇಯ ವ್ಯಕ್ತಿನೋ ಅಥವಾ ಈ ಗುತ್ತಿಗೆದಾರರು ಅಥವಾ ಈ ಅಧಿಕಾರಿಗಳು, ಇಂಜಿನಿಯರ್ಗಳು ಇವರೆಲ್ಲ ಸೇರ್ಕೊಂಡು ಏನಾದ್ರು ಶಾಮೀಲಾದ್ರೂ ಗೊತ್ತಿಲ್ಲ. ತನಿಖೆಯಿಂದಷ್ಟೇ ಇವೆಲ್ಲ ಸತ್ಯಗಳು ಗೊತ್ತಾಗಬೇಕು. ಉದಾಹರಣೆಗೆ ಈ ರೀತಿ ಹಿರಿಯೂರು ಸಬ್ ಡಿವಿಷನ್ ಅಲ್ಲಿ 108 ಫೈಲ್ಗಳು ಪತ್ತೆಯಾಗಿದ್ದಾವೆ. ಈಗ ನಾನು ರಮೇಶ್, ನಾನು ಹೊಲದಲ್ಲಿ ಒಂದು TC ಕೊಂಡಿಸಿದ್ದೆ. ನನಗೆ ಅಪ್ರೂವಲ್ ಕೊಡ್ಬೇಕಾದಾಗ ನನ್ನ ಹೆಸರಿದೆ, ನನ್ನ ಸರ್ವೆ ನಂಬರ್ ಇದೆ, ನನ್ನ ಸ್ಥಾವರದ ಸಂಖ್ಯೆ ಎಲ್ಲವೂ ಇದಾವೆ. ಆದ್ರೆ ಡಿಜಿಟಲ್ ಸಹಿ ಮಾಡುವಂತ ಅಧಿಕಾರಿಯ ಸಹಿಯನ್ನ ನಕಲು ಮಾಡಿ ಆ ಸರ್ಟಿಫಿಕೇಟ್ ಗಳನ್ನ ಕೊಡಲಾಗಿದೆ. ಸರ್, ಇವಾಗ ನೀವು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀರಾ ಒಬ್ಬ ವ್ಯಕ್ತಿಯಿಂದ
ಒಂದು ಸರ್ಕಾರಿ ಸಹಿ, ಡಿಜಿಟಲಿ ಸಹಿನ ನಕಲು ಮಾಡಿ ಆ ಪತ್ರನ ಕೊಡ್ತಾ ಇದ್ದಾರೆ ಅಂತ. ಸರ್, ಆ ವ್ಯಕ್ತಿ ಹೆಸರನ್ನು ತಿಳ್ಕೊಬೋದಾ? ಅಲ್ಲ, ವ್ಯಕ್ತಿ ಹೆಸರು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಈಗ ಏನಾಗಿದೆ ಅಂದ್ರೆ ಈ ಸರ್ಕಾರಿ ಇಲಾಖೆಗಳಲ್ಲಿ ಔಟ್ಸೋರ್ಸ್ ಅಲ್ಲಿ ತಗೊಂಡಿದ್ದಾರೆ. ಔಟ್ಸೋರ್ಸ್ ವ್ಯಕ್ತಿಗಳು, ಇವರಿಗೆ ಯಾವುದೇ ಲಂಗು ಲಗಾಮ್ ಇರಲ್ಲ, ಕಾನೂನಿನ ಇಡ್ತಾ ಇರಲ್ಲ, ಇವ್ರಿಗೆ ಯಾವ್ದು ಶಿಕ್ಷೆ ಕೊಡಕ್ ಬರಲ್ಲ. ಇವರು ಅವ್ನು ಇವತ್ತಿರ್ತಾನ, ನಾಳೆ ಬಿಟ್ಟು ಅವ್ನಿಗೆ ಯಾವ್ದು ಬೈಂಡಿಂಗ್ ಇರಲ್ಲ. ಇಲಾಖೆ ಕಂಪನಿ ಹೊಣೆ ಆಗುತ್ತಲ್ಲ ಸರ್? 100%. ಸರ್, ಈಗ ಉದಾಹರಣೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಇದೇ ತರಗಳು, ಅದು ಬೇರೆ ಬೇರೆ ಇಲಾಖೆಗಳು ಇವಾಗ ಅಲ್ಲೆಲ್ಲ ಆನ್ಲೈನ್ ನಲ್ಲಿ ಪೇಮೆಂಟ್ ಮಾಡೋದಕ್ಕೆ ಮಾಡಿದ್ದಾರೆ. ಈ ಖಜಾನೆ ಪೇಮೆಂಟ್ ಮುಖಾಂತರ ಮಾಡ್ತಾ ಇದಾರೆ. ಬಟ್ ಇಲ್ಲಿ ಏನಾಗಿದೆ, ಏನು ಒಬ್ಬ ಒಂದು ಸ್ಥಾವರಕ್ಕೆ ಅಪ್ರೂವಲ್ ತೆಗೆದುಕೊಳ್ಬೇಕಾದಾಗ 4,500 ರೂಪಾಯಿ ದುಡ್ಡನ್ನು ಕಟ್ಟಬೇಕು ಸಂಬಂಧಪಟ್ಟ ಇಲಾಖೆ. ಆ 4,500 ರೂಪಾಯಿಯಲ್ಲಿ ಪಾವತಿಯಾಗಿಲ್ಲ, ಅದು ಜೊತೆಗೆ ಡಬಲ್ ಇಸ್ಕೊಂಡು, ಲಂಚ ಇಸ್ಕೊಂಡು, ನಕಲಿ ಏನು ಡಿಜಿಟಲ್ ಸಹಿ ಹೊಂದಿರತಕ್ಕಂಥ ಅಪ್ರೂವಲ್ ಸರ್ಟಿಫಿಕೇಟ್ಗಳು ಎಲ್ಲ 108 ಫೈಲ್ಗಳಲ್ಲಿ ಇದ್ದಾವೆ. ಕೇವಲ ಇವಾಗ ಹಿರಿಯೂರು ಭಾಗದಲ್ಲಿ ಮಾತ್ರ ಪತ್ತೆ ಆದಂತ 108 ಫೈಲ್. ಇನ್ನು 3 ಸಬ್ ಡಿವಿಷನ್ಗಳು ಇದಾವೆ. ಇನ್ನು ಅದಕ್ಕೆ ಪತ್ತೆ ನಡೀತಾ ಇದೆಯಾ? ನಮಗೆ ಇನ್ನೇನು ಚಳ್ಳಕೆರೆ, ಮೊಳಕಾಲ್ಮೂರು, ತಳಕು 3 ಸಬ್ ಡಿವಿಷನ್ಗಳು ಇದಾವೆ. ನಮ್ಗೆ ಏನಂದ್ರೆ ಅಧಿಕಾರಿಗಳು ಒಂದು ತಪ್ಪು ಮಾಡ್ದಂತ ಗೊತ್ತಾದಾಗ ಸಂಬಂಧಪಟ್ಟಂತ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಿಸಬೇಕು. ಹೌದು, ವ್ಯಕ್ತಿ ಅವ್ನು ಸಿಗ್ತಾನೋ ಬಿಡ್ತಾನೋ, ಆದ್ರೆ ಯಾರೋ ಒಂದು ಅನಾಮಧೇಯ ವ್ಯಕ್ತಿ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟನಿರ್ಬೋದು, ಈ ನಮ್ಮ ಇಲಾಖೆ ಅಂಡರು ನಮ್ಗೆ ತಪ್ಪಾಗಿದೆ, ಇಲ್ಲಿ ಮೋಸ ಆಗಿದೆ, ಸರ್ ಅವ್ರ ಜವಾಬ್ದಾರಿ, ಹಿರಿಯ ಅಧಿಕಾರಿಯ ಜವಾಬ್ದಾರಿ ಅದು. ಫೋನ್ ಕಳ್ಕೊಂಡ್ರೆ ನಾನು ಏನ್ ಮಾಡ್ತೀನಿ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಲ್ವಾ? ಒಂದ್ ATM ಕಾರ್ಡ್ ಕಳ್ಕೊಂಡ್ರೆ ಏನ್ ಮಾಡ್ತೀವಿ? ಸಂಬಂಧಪಟ್ಟ ಬ್ಯಾಂಕಿಗೆ ಇನ್ಫಾರ್ಮ್ ಮಾಡ್ತೀವಿ, ಕಾರ್ಡ್ ಕಳ್ದೋಗಿದೆ. ಇವರು ಯಾವ್ದೋ ಒಂದು ದೂರು ಕೊಟ್ಟಿಲ್ಲ ಅಂದ್ರೆ ನಾಳಿಕೆ ಆ ವ್ಯಕ್ತಿ, ಇಷ್ಟೊಂದು ತಪ್ಪು ಮಾಡದಂತ ವ್ಯಕ್ತಿ ನಾಳಿಕೆ ಅವನು ಆ ದಾಖಲೆಗಳನ್ನ ನಾಶಪಡಿಸಬಹುದು. ಇಲಾಖೆನೆ ಮಾರ್ಬೋದಲ್ವಾ? ತಿದ್ದಬಹುದು ದಾಖಲೆಗಳನ್ನ. ನಾನು ಮಾಡೇ ಇಲ್ಲ ಅಂತ ಹೇಳಿ ಎಸ್ಕೇಪ್ ಆಗ್ಬೋದು, ಅಥವಾ ದೊಡ್ಡದಾಗಿದ್ರೆ ದೇಶ ಬಿಟ್ಟು ಹೋಗ್ಬೋದು ಅಲ್ವಾ? ಈ ರೀತಿ ಅಪರಾಧಿಗಳು ಅಥವಾ ಆರೋಪಿಗಳು ಅಂತ ಇವ್ರೇನ್ ಹೇಳ್ತಾರೆ, ನಮ್ ಪ್ರಕಾರ ಅಪರಾಧಿಗಳೇ ಅವರು. ಇವ್ರೇನ್ ಸರ್ಕಾರದವ್ರು ಇನ್ನೂ ಸಿಕ್ಲಿಲ್ಲ, ಆರೋಪಿಗಳು ಅಂತ ಹೇಳ್ತಾರೆ. ಇವರು ತಪ್ಪಿಸ್ಕೊಂಡು ಹೋಗೋದಕ್ಕೆ, ದಾಖಲೆ ತಿದ್ದುವುದಕ್ಕೆ, ಸಾಕ್ಷಿ ನಾಶ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರದ ಅಧಿಕಾರಿಗಳೇ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅಂತ ನೀವು? ಹೌದು, ನಿಧಾನಗತಿಯಲ್ಲಿ ತನಿಖೆ ಮಾಡೋದು, ನಿರ್ಲಕ್ಷ್ಯ ಮಾಡತಕ್ಕಂಥದ್ದು, ಇನ್ನೂ ನೋಡೋಣ ಅಂತಂದದ್ದು, ಇದೆಲ್ಲ ಒಂದ್ ರೀತಿ ಸಪೋರ್ಟ್ ಅಂತ ಹೇಳ್ತಾರೆ. ಅವ್ರಿಗೆ ಹಿಂಬೆನ್ನಾಗಿ ಇವರು ಸಪೋರ್ಟ್ ಮಾಡ್ತಾರೆ. ನೆಗ್ಲಿಜೆನ್ಸಿ. ಯಾವುದೇ ಒಂದು ಅಪರಾಧ ಕಂಡು ಬಂದಾಗ, ಅಲ್ಲಿ ಸೂಕ್ಷ್ಮಗಳು ಗೊತ್ತಾದಾಗ, ಅನುಮಾನ ಬಂದಾಗ ಸರ್ಕಾರಕ್ಕೆ ಬರತಕ್ಕಂಥ ತೆರಿಗೆ ಮೋಸ ಆಗಿದೆ, ಆಮೇಲೆ ಡಿಜಿಟಲ್ ಸಿಗ್ನೇಚರ್ ನಕಲಿ ಆಗಿದೆ, ನಾಳೆಗೆ ಇನ್ನೇನೇನೋ ಆಗ್ಬೋದು ಅಲ್ವಾ? ಲೇಔಟ್ಗಳಲ್ಲಿ ದೊಡ್ಡ ಗೋಲ್ಮಾಲ್ಗಳೆಲ್ಲ ನಡೀತಾ ಇದಾವೆ ಈಗ, ಆಮೇಲೆ ದೊಡ್ಡ ಕಂಪ್ನಿಗಳಲ್ಲಿ ಗೋಲ್ಮಾಲ್ ನಡೀತಾವೆ. ಇವೆಲ್ಲ ನಾಳಿಕೆ ಇದೇ ಡಿಜಿಟಲ್ ಸಹಿಯನ್ನು ಉಪಯೋಗಿಸಿ ನಾಳಿಕೆ ದೊಡ್ಡದಾದ್ರೆ ಏನ್ ಮಾಡ್ತೀರಾ ಸರ್? ಇವಾಗ ಒಬ್ಬ ಸರ್ಕಾರಿ ಅಧಿಕಾರಿಯ ಸೈನ್ ನಕಲು ಮಾಡಿದಂತ ಆಪಾದನೆಗಳಿಗೆ ಅಥವಾ ಮಾಡಿದಂತ ಪ್ರಕರಣಗಳಿಗೆ ಒಂದಿಷ್ಟು ಕಾನೂನಾತ್ಮಕವಾಗಿ ಒಂದು ಶಿಕ್ಷೆ ಅಂತೂ ಖಂಡಿತವಾಗಿ ಇದೆ ಸರ್. ಅದು ಕಾನೂನಲ್ಲೂ ಇದೆ. ಸರ್ಕಾರಿ ಅಧಿಕಾರಿಯ ಸಹಿ ನಕಲು ಮಾಡಬಾರ್ದು ಮತ್ತು ದುರ್ಬಳಕೆ ಮಾಡ್ಕೋಬಾರ್ದು ಅಂತ. ಸರ್, ಇವಾಗ ಒಟ್ಟಾರೆಯಾಗಿ ಒಬ್ಬ ಅನಾಮಧೇಯ ವ್ಯಕ್ತಿ ಹಿರಿಯೂರು ಎನ್ನುವ ಒಂದು ಸಬ್ ಡಿವಿಷನ್ ಅಲ್ಲಿ ತಾಲೂಕ್ ಕೇಂದ್ರದಲ್ಲಿ ಇಷ್ಟು ದೊಡ್ಡ ಪ್ರಕರಣ ನಡೆದು 108 ಫೈಲ್ಗಳು ಪ್ರಕರಣ ಬೆಳಕಿಗೆ ಬಂದು ಇನ್ನೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಅಂದ್ರೆ ಇದು ಸಹಜವಾಗಿ ಒಂದು ರೀತಿಯ ವಾಣಿ ವಿಲಾಸಗರ ಇರ್ತಕ್ಕಂಥ ಪ್ರದೇಶ. ಈ ಕಡೆ ಕೈಗಾರಿಕೆ ಪ್ರದೇಶಗಳು ಬೆಳೀತಾ ಇದಾವೆ, ರಾಷ್ಟ್ರೀಯ ಹೆದ್ದಾರಿ 2 ರಾಷ್ಟ್ರೀಯ ಹೆದ್ದಾರಿಗಳು ಹೋಗಿದಾವೆ. ಈ ಕಡೆ NH4 ಪೂನಾಕ್ ಹೋಗೋದು, ಈ ಕಡೆ ಬೀದರ್ ಕಡೆ ಹೋಗ್ತಕ್ಕಂಥದ್ದು, ಮತ್ತೆ ಕೈಗಾರಿಕೆಗಳು ಮತ್ತೆ ಕೃಷಿಯಲ್ಲೂ ಕ್ರಾಂತಿಗಳಾಗ್ತಾ ಇದಾವೆ. ಮತ್ತೆ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಸ್ಥಳೀಯವಾಗಿ. ಇಷ್ಟೊಂದೆಲ್ಲ ಇದ್ದು ಇಲಾಖೆಯ ಡಿವಿಷನ್ ಆಫೀಸೇ ಅಲ್ಲಿದೆ. ಹಿರಿಯೂರಲ್ಲಿ ಎಲೆಕ್ಟ್ರಿಕಲ್ ಸಬ್ ಡಿವಿಷನ್ ಅಲ್ಲಿದೆ. ಹಂಗಿದ್ದಾಗ ನಾಳಿಕೆ ಈ ರೀತಿ ಮೋಸಗಳಾದಾಗ ನಾಳಿಕೆ ಏನ್ ಬೇಕಾದ್ರೂ ಆಗ್ಬೋದಲ್ವಾ? ಯಾರು ಇದಕ್ಕೆ ಕೇಳೋರು ಯಾರು ಸರ್? ಇವಾಗ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸ ಏನಾದ್ರು ನಡೆದಿದೆಯಾ? ಹೌದು, ನಾನು ಅದೇ ಇಲಾಖೆಯಲ್ಲಿ ಎಲ್ಲಾ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವ್ರಿಗೆಲ್ಲ ವಿಷಯದ ಮನವರಿಕೆ ಮಾಡಿ ಬಂದೆ. ಅವ್ರು ಏನ್ ಮಾಡ್ತಾರ, ಒಂದ್ ರೀತಿ ನನ್ಗೇನು ಗೊತ್ತಿಲ್ಲ, ನನಗ್ ಸಂಬಂಧ ಇಲ್ಲ ಅಂದ್ರೆ, ಇವ್ರು ಪಕ್ಕದ ಮನೆಗೆ ಬೆಂಕಿ ಎತ್ಕೊಂಡು ಹರಿತಾ ಇದ್ರೆ ನನಗ್ ಸಂಬಂಧ ಇಲ್ಲ. ಎಕ್ಸ್ಪೆಕ್ಟೆಡ್ ಅಪ್ರೂವಲ್ ಕೊಡೋರು ಬೇರೆಯವರು, ನನಗೇನ್ ಸಂಬಂಧ ಅಂದ್ರೆ ನಮ್ಮ ಆ ಮನೆ ಬೆಂಕಿ ನಮ್ಮನೆಗೆ ಬರಲ್ವ? ಇವಾಗ ಇನ್ಸ್ಪೆಕ್ಟರೇಟ್ ಅವ್ರು ಅಪ್ರೂವಲ್ ಕೊಟ್ಟಿಲ್ಲ ಅಂದ್ರೆ ಇವರು ಹೆಂಗೆ ಇವ್ರು ಕನೆಕ್ಷನ್ ಕೊಡಕ್ ಸಾಧ್ಯ? ಇವರು ಡಿಜಿಟಲ್ ಸಿಗ್ನೇಚರ್ ಇನ್ನೇನು ಅದನ್ನ ಒಂದು ಪರಿಷ್ಕರಣೆ ಏನ್ ಮಾಡ್ತಾರೆ, ಒಂದು ಪರೀಕ್ಷೆ ಏನ್ ಮಾಡ್ತಾರೆ, ಹೌದು ಇದು ನಿಜನಾ ಸುಳ್ಳ ಅಥವಾ ಡೂಪ್ಲಿಕೇಟ್ ಒರಿಜಿನಲ್ ಅಂತ ಇವ್ರು ಹೆಂಗೆ ನಿರ್ಧಾರ ಮಾಡ್ಕೊಂಡು ಅದನ್ನ ಕನ್ಸಿಡರ್ ಮಾಡ್ತಾರೆ? ಆಮೇಲೆ ಅದು ಮಾತೃ ಇಲಾಖೆ ಇದ್ದಂಗೆ, ಇನ್ಸ್ಪೆಕ್ಟರೇಟ್ ಹೌದು, ಇದು ಬೇರೆ ಇಲಾಖೆ ಇದ್ದಂಗೆ, ಇದು ಸಂಸ್ಥೆ ಇದ್ದಂಗೆ. ಇದು ಕಂಪನಿಗಳು ಹೌದು. ಆದ್ರೆ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಅನ್ನುವ ಒಂದು ಸಂಸ್ಥೆ ಸಂಸ್ಥೆ ಅದು ಹೌದು, ನೇರವಾಗಿ ಸರ್ಕಾರನೇ ನಡೆಸುವ ಸಂಸ್ಥೆ. ಇದು ಸರ್ಕಾರದ ಅಧೀನದಲ್ಲಿರುವಂತ 5 ಕಂಪನಿ. ಹೌದು,
ಇಂಥ ವಿಚಾರನ ಇವರು ಗಮನಿಸದೆ ನನಗ್ ಬರಲ್ಲ ಅನ್ನೋದು ಎಷ್ಟು ಒಂದು ಉಡಾಫೆತನ ಸರ್. ಈ ರೀತಿ ಅಧಿಕಾರಿಗಳು ಬೇಕಾ ನಮ್ಗೆ? ಯಾರು ಏನಾಗ್ಲಿ ನನಗೆ ಸಂಬಳ ಬರ್ತತೆ, ಏನ ಮಾಮೂಲಿ ಬರ್ತತೆ, ನಾನು ಯಾವ್ದು ತಲೆ ಕೆಡ್ಸ್ಕೊಂಡಂಗ ಇರೋ ಒಟ್ಟು ದಿವಸ ಸುಖವಾಗಿರ್ಬೇಕಪ್ಪ ಅಷ್ಟೇ. ಅವ್ರ ಸೀಟ್ ನ ಅವ್ರು ಭದ್ರಾ ಮಾಡ್ಕೊಂಡು ಆರಾಮಾಗಿ ದುಡ್ಡು ಮಾಡ್ಕೊಂಡು ಹಗರಣಗಳು ಬಂದಾಗ ಬಾಯಿ ಮುಚ್ಕೊಂಡು ನನಗೆ ಸಂಬಂಧ ಇಲ್ಲ ಅಂತೇಳಿ ಬಾಯಿಗೆ ಬೀಗ ಹಾಕೊಂಡ್ರವ್ರು. ಅಂದ್ರೆ ಈ ರೀತಿಯಾಗಿ ಮೋಸ ನಡೀತಿದ್ದು ಗೊತ್ತಾದಾಗ, ಗೊತ್ತಿದ್ದು ಸಹ ಮೌನವಾಗಿದ್ದಾಗ ಕೇವಲ ಹೋರಾಟಗಾರ ಬಂದ್ ಕೇಳಬೇಕು ಅಥವಾ ಯಾರೋ ಮಾಧ್ಯಮದವರೇ ಬಂದ್ ಕೇಳಬೇಕು ಅನ್ನುವಂತ ಒಂದು ಉಡಾಫೆತನ ಈ ಅಧಿಕಾರಿಗಳಲ್ಲಿದೆ. ಎಲ್ಲಾ ಇಲಾಖೆಗಳಲ್ಲಿ ಗೊತ್ತಿರುತ್ತೆ ಎಲ್ಲರಿಗೂ. ನಿಜ. ಈ ತರ ಈಗ 108 ಫೈಲ್ ಮಾಡೋವರ್ಗು ಇವ್ರು ಯಾಕೆ ನೋಡ್ಕೊಂಡಿಲ್ಲ ಇವರೆಲ್ಲರೂ? ಒಟ್ಟಾರೆಯಾಗಿ ಇವ್ರು ಒಂದು ರೀತಿಯಾಗಿ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡ್ದಂತ ಲೆಕ್ಕಾಚಾರ ಲೆಕ್ಕಾಚಾರ ಸರ್. ಇವಾಗ ಒಟ್ಟಾರೆಯಾಗಿ ಇಲ್ಲಿ ಆಮೇಲೆ ಆ ಒಬ್ಬ ವ್ಯಕ್ತಿನ 10-12 ವರ್ಷ ಇವರೆಲ್ಲ ಔಟ್ಸೋರ್ಸ್ ಅಲ್ಲಿ ಇಟ್ಕೊಂತಾರಲ್ಲ, ಇವರೆಲ್ಲ ಅಪಾಯಕಾರಿ ವ್ಯಕ್ತಿಗಳು. ಈ ರೀತಿ ಇಲಾಖೆಗಳಲ್ಲಿ ಈಗ ನೋಡಿದ್ರೆ ನೀವು ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ಎಷ್ಟು ಹಗರಣಗಳಾದ್ವು. ಸರ್ಕಾರಕ್ಕೆ ಪಾವತಿ ಆಗ್ತಕ್ಕಂಥದ್ದು ಈ ಖಜಾನೆ ಇಲ್ದಂಗೆ ನೇರವಾಗಿ ಪಾವತಿ ಮಾಡ್ತೀವಿ ಅಂತಂದೇಳಿ ಇವತ್ತು ಎಲ್ಲಾ ಕಡೆ ಆಗಿ ಈಗ ಅದು ಈ ಪಾವತಿ ಮಾಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಆನ್ಲೈನ್ ಪೇಮೆಂಟ್ ಮಾಡಿದ್ದಾರೆ. ಅದೇ ರೀತಿ ಎಲ್ಲಾ ಇಲಾಖೆಗಳಲ್ಲಿ ಆಗ್ಬೇಕು. ಮತ್ತೆ ಈ ಇಲಾಖೆ ಕೋಆರ್ಡಿನೇಷನ್ ಇರ್ಬೇಕು. ಯಾವುದೇ ಇಲಾಖೆ, ಈಗ ಮಾತೃ ಇಲಾಖೆ ಅದು, ಇಡೀ ಬೆಸ್ಕಾಂ ನ 5 ಕಂಪನಿಗಳು ಇನ್ಸ್ಪೆಕ್ಟರೇಟ್ ಅಪ್ರೂವಲ್ ಕೊಡ್ತಕ್ಕಂಥ ಹೆಡ್ ಬಾಸ್ ಇದ್ದಂಗೆ. ಅವರು ಅಪ್ರೂವಲ್ ಕೊಡದಲ್ಲಿ ಇವ್ರು ಏನು ಮಾಡೋದಕ್ಕೆ ಬರೋದಿಲ್ಲ. ಅಂತದ್ರಲ್ಲಿ ಇವರು ನಮಗ್ ಸಂಬಂಧ ಇಲ್ಲ, ನಿಮಗ್ ಸಂಬಂಧ ಇದೆ, ಅವ್ರಿಗೆ ಗೊತ್ತಿಲ್ಲ, ನನ್ನ ಕೆಲಸ ಮಾಡಿದೀನಿ ಅಂತಂದಾಗ ನಾಳೆ ಇಲ್ಲೂ ಹಂಗೆ ಮಾಡ್ಬೋದು. ಈ ರೀತಿ ಒಂದ್ ಕಡೆಗೆ ಈ ಕಡೆ ಗುತ್ತಿಗೆದಾರರು ಏನ್ ಮಾಡ್ತಿದಾರೋ ಒಂದು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇದನ್ನ ಹಗರಣವನ್ನ ಮುಚ್ಚಿ ಹಾಕೋದಕ್ಕೋಸ್ಕರ ವಿಳಂಬ ಮಾಡ್ತಾ ಇದಾರೆ. ಯಾಕಂದ್ರೆ ದೂರು ಯಾವುದೇ ಒಂದು ಪ್ರಕರಣ, ಈಗ ಬೆಂಕಿ ಎತ್ತಿದಾಗ 5 ನಿಮಿಷದೊಳಗಡೆ ಫೋನ್ ಮಾಡ್ತೀವಿ, ಆಕ್ಸಿಡೆಂಟ್ ಆದಾಗ 1 ನಿಮಿಷದೊಳಗಡೆ ಫೋನ್ ಮಾಡ್ತೀವಿ, ಅಥವಾ ಒಂದು ಕಳ್ಳತನ ಆದಾಗ ಇಷ್ಟು ಗಂಟೆ ಒಳಗಡೆ ನಾವು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಕೊಡು. ಇದು ಇಲಾಖೆಯ ಹಣವನ್ನು ದೋಚಿದ್ದಲ್ದಲೆ ಡಿಜಿಟಲ್ ಸಹಿಯನ್ನ ನಕಲು ಮಾಡಿರ್ತಕ್ಕಂಥದ್ದು ಘೋರವಾದ ಅಪರಾಧ. ಈ ಘೋರವಾದ ಅಪರಾಧವನ್ನು ನಡೆದಾಗ ಇಲ್ಲಿವರೆಗೂ ಯಾಕೆ ಇವರು ಎಚ್ಚೆತ್ಕೊಳ್ಳಿಲ್ಲ? ಆಮೇಲೆ ಕಾಲಕ್ಕೆ ಆ ಏಪ್ರಿಲ್ ಇಂದ ಇಲ್ಲಿವರೆಗೂ ಇವ್ರು ಯಾಕೆ ನಮ್ಮ ಪ್ರತಿ ತಾಲೂಕುಗಳಿಗೆ ಹೋಗಿ ಎಷ್ಟು ಇನ್ಸ್ಪೆಕ್ಟರೇಟ್ ಅಪ್ರೂವಲ್ ಆಗಿದ್ದಾವೆ, ಯಾಕೆ ಪ್ರತಿ ಸಬ್ ಡಿವಿಷನ್ಗಳಿಗೆ ಹೋಗಿ ಎಷ್ಟು ಬಂದಿದ್ದಾವೆ ತಾಂಬರಿ ಫೈಲ್ ನೋಡೋಣ ಅಂತ ಹೇಳಿ ಯಾಕೆ ಚೆಕ್ ಮಾಡ್ಲಿಲ್ಲ? 24 ಗಂಟೆ ಮೀಟಿಂಗ್ ಮಾಡ್ತಾರೆ ಸರ್. ಈಗ 6 ತಿಂಗಳಿಂದಲೂ ಹತ್ತತ್ರ ಇವ್ರು ಏನೂ ಮಾಡ್ತಾ ಇಲ್ಲ ಅಂದ್ರೆ ಏನ್ ಮಾಡ್ತಿದ್ರು? ಮತ್ತೆ ಇದಕ್ಕೆ ಹಿಂದೆ ಇನ್ನೆಷ್ಟು ನಡೆದಿರ್ಬೋದು. ಇದು ಏಪ್ರಿಲ್ ಇಂದ ನಿಮ್ಮಲ್ಲಿ ಇರುವಂತ ಒಂದು ದಾಖಲೆ. ಅದಕ್ಕಿಂತ ಹಿಂದೆ ಎಷ್ಟು ನಡೆದಿರ್ಬೋದು ಅದಕ್ಕೆಲ್ಲ ಇನ್ನು ಹಿಂದೆ ಇರುವಂತಹ ಅಧಿಕಾರಿಗಳಾಗಿರ್ಬೋದು, ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು, ಇನ್ನು ಎಷ್ಟು ರೀತಿಯಾದ ಕುಮ್ಮಕ್ಕುಗಳನ್ನ ಕೊಟ್ಟಿರ್ಬೋದು. ಇವ್ರಿಗೆ ಜೀಪ್ ಕೊಟ್ಟಿದೆ, ಸಿಬ್ಬಂದಿ ಕೊಟ್ಟಿದೆ, ಕಂಪ್ಯೂಟರ್ ಉಚಿತವಾಗಿ ಸರ್ಕಾರ ಕೊಟ್ಟಿದೆ, ಪೆಟ್ರೋಲ್ ಆಗ್ತೈತೆ, ಡ್ರೈವರ್ ಇರ್ತಾನೆ. ಇಲ್ಲಿ ಯಾಕೆ ಸಂಬಂಧಪಟ್ಟ ಸಬ್ ಡಿವಿಷನ್ಗಳಿಗೆ ಹೋಗಿ ಇವರೆಲ್ಲ ತನಿಖೆ ಮಾಡೋದಿಲ್ಲ? 6-8 ತಿಂಗಳು ಅಥವಾ ಅನಾಮಧೇಯವಾಗಿ ಗೊತ್ತಾಗೋವರೆಗೂ ಇವ್ರು ಸುಮ್ನೆ ಇರ್ತಾರೆ. ಅಂದ್ರೆ ಇವ್ರು ಯಾಕೆ ಮೌನವಾಗಿರ್ತಾರೆ? ಅಂದ್ರೆ ಕಸವನಹಳ್ಳಿ ರಮೇಶ್ ಅಂತವ್ರು, ಇನ್ನೊಂದು ಹೋರಾಟಗಾರರು ಅಥವಾ RTI ಕಾರ್ಯಕರ್ತರು ಬಂದು ಹೇಳೋವರೆಗೂ ಇವ್ರಿಗೆ ಕಣ್ಣು ತೆಗೆಯೋದಿಲ್ಲ, ಮುಚ್ಚೋಗ್ಬಿಟ್ಟಿರುತ್ತೆ. ಒಟ್ಟಲ್ಲಿ ಇವ್ರದ್ದು ಏನೋ ದಿನನಿತ್ಯದ ಒಂದಿಷ್ಟು ಕೆಲಸಗಳನ್ನ ಮಾಡ್ಕೊಂಡು ಇವರು ಆರಾಮಾಗಿ ಅಷ್ಟೇ ಸರ್ಕಾರ ಏನ್ ಹೇಳಿರ್ತೋ ಅದ್ರ ಪ್ರಕಾರ ಮಾಡೋದಷ್ಟೇ ಸರ್. ಸರ್, ಒಟ್ಟಾರೆಯಾಗಿ ಇವತ್ತು ಈ ಪ್ರಕರಣನ ತಮ್ಮ ಮುಖಾಂತರ ಒಂದು ಬೆಳಕಿಗೆ ಬಂದಿರೋದು ನಿಜವಾಗ್ಲೂ ಒಂದು ಖುಷಿ ವಿಚಾರ ಸರ್. ಆದ್ರೆ ಇಲ್ಲಿ ನಡೆದಿರುವಂತ ಅಕ್ರಮಕ್ಕೆ ನಿಜವಾಗ್ಲೂ ಸರ್ಕಾರಿ ಅಧಿಕಾರಿಗಳು ಅಥವಾ ಬೆಸ್ಕಾಂ ಅಧಿಕಾರಿಗಳು ತಲೆ ತಗ್ಗಿಸುವಂತ ಕೆಲಸ ಸರ್ ಇದು. 100ಕ್ಕೆ 100 ಸರ್. ಇವಾಗ ಈ ವಿಚಾರನ ತಾವು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಅವ್ರು ತಿಳಿಸಿದ್ದೀರಾ ಸರ್? ಎಲ್ಲ ಈ ಸಾಮಾಜಿಕ ಜಾಲತಾಣಗಳಲ್ಲಿ, ಪತ್ರಿಕೆಗಳಲ್ಲಿ ಎಲ್ಲಾ ಕಡೆಗೂ ಬಂದಿದೆ. ಓಕೆ ಸರ್. ಇನ್ನು ನಾವು ಹೋಗಿ ಅವ್ರಿಗೆ ಕಂಪ್ಲೇಂಟ್ ಕೊಡುವಂತ ಅವಶ್ಯಕತೆ ನೇರವಾಗಿ ಯಾರನ್ನು ಸಂಪರ್ಕ ಮಾಡಿ ಇಲ್ಲ. ಎಲ್ಲ ಸಂಬಂಧಪಟ್ಟ ಬೆಸ್ಕಾಂನವ್ರಿಗೆ ತಿಳಿಸಿದೀವಿ. ಅವರೆಲ್ಲ ಚಿತ್ರದುರ್ಗದಲ್ಲಿ ಇದ್ದಾರೆ. ತಪ್ಪಾಗಿದೆ ಅಂದ್ಮೇಲೆ ಅದು, ಈಗ ಉದಾಹರಣೆಗೆ ಇವತ್ತೇನು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬಂದ್ರೆ ಅದ್ರ ಬಗ್ಗೆ ಸುಮೋಟೋ ಅಂತ ಹೇಳ್ತೀವಿ, ಸ್ವಯಂ ಪ್ರೇರಿತರಾಗಿ ದೂರು ದಾಖಲು ಮಾಡ್ಬೇಕು ಅವರೆಲ್ಲರೂ. ಆಮೇಲೆ ಫೈಲ್ ಅವ್ರ ಹತ್ರನೇ ಇದಾವಲ್ಲ ಸರ್. ಇನ್ನೊಂದು ಹೇಳೋದೇನೈತಿ, 108 ಫೈಲ್ ಅವ್ರು ಹಿರಿಯೂರು ಸಬ್ ಡಿವಿಷನ್ ಅವ್ರ ಕೈಯಾಗೆ ಇದ್ದಾಗ ನಾನ್ ಹೇಳ್ಬೇಕ ಬಂದು, ನಾನು ಅವ್ರು ಓದಿಲ್ಲ, ಆದ್ರೆ ಅವ್ರು ಓದಿದ್ರೆ ಅದನ್ನ ಓದಿದ್ದಾರೆ, ಎಲೆಕ್ಟ್ರಿಕಲ್ ಓದಿದ್ದಾರೆ. ಇದಕ್ಕೆ ಏನ್ ಮಾಡ್ಬೇಕು? BE ಡಿಪ್ಲೊಮಾಗಳು ಮಾಡಿದ್ದಾರೆ, ITI BE ಡಿಪ್ಲೊಮಾಗಳು ಮಾಡಿದ್ದಾರೆ ಸರ್. ಇವಾಗ ನಾನ್ ಹೇಳೋದೇನಂದ್ರೆ ಸರ್, ಇವತ್ತು ನೇರವಾಗಿ ಹೋಗಿ ಪತ್ರದ ಮುಖಾಂತರ ಅಥವಾ ಒಂದು ದೂರಿನ ಮುಖಾಂತರ ಅವ್ರನ್ನ ಸಂಪರ್ಕ ಮಾಡಿದಾಗಲೇ ಎಷ್ಟೋ ಪ್ರಕರಣಗಳಿಗೆ ಇವತ್ತಿನವರೆಗೂ ಅವರು ಬೆಲೆನೂ ಕೊಟ್ಟಿಲ್ಲ, ಅದಕ್ಕೊಂದು ಸೊಲ್ಯೂಷನ್ ಕೊಟ್ಟಿಲ್ಲ. ಇವಾಗ ತಾವು ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಇವರ ಗಮನಕ್ಕೆ ತಂದಿರುವುದು, ಇದಕ್ಕೆ ಶಿಕ್ಷೆ ಆಗುತ್ತೆ ಅನ್ನೋ ನಂಬಿಕೆ ನಿಮ್ಗಿದೆಯಾ ಸರ್? ಇಲ್ಲ. ಆದ್ರೆ ಒಂದು ಏನ್ ನಂಬಿಕೆ ಇದೆ ಅಂದ್ರೆ, ಇನ್ಸ್ಪೆಕ್ಟರೇಟ್ ಅಪ್ರೂವಲ್ ಕೊಡ್ತಕ್ಕಂಥದ್ದು ಅದೊಂದು ಸ್ವಯಂ ನಿರ್ವಹಣಾ ಸಂಸ್ಥೆ. ಸ್ವಲ್ಪ ಅಲ್ಲಿ ಪ್ರಾಮಾಣಿಕತೆ ಇದೆ ಅಂತ ಕೇಳಿದೀನಿ. ನೋಡೋಣ. ಇದ್ರ ಜೊತೆಗೆ ಅವ್ರಿಗೂ ಇವತ್ತಿನ ಸಾಮಾಜಿಕ ಜವಾಬ್ದಾರಿ, ಈಗ ಇಲಾಖೆಯ ಸಂಬಳವನ್ನು ತೆಗೆದುಕೊಂಡು, ಸವಲತ್ತುಗಳು ತೆಗೆದುಕೊಂಡು, ಉದ್ಯೋಗ ಭದ್ರತೆಯನ್ನೆಲ್ಲ ತೆಗೆದುಕೊಂಡು ಅಧಿಕಾರಿಗಳು ಇದ್ರ ಮೇಲೂ ಬಿಟ್ರೆ ಇವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಜನರ ತೆರಿಗೆ ಹಣದ ಬಗ್ಗೆ ನಿರ್ಲಕ್ಷ್ಯತೆ ಇದೆ,
ಮತ್ತೆ ಇಲಾಖೆ ಇದ್ರೇನು ಹೋದ್ರೇನು ಅನ್ನುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಬೇಜವಾಬ್ದಾರಿತನದ ಪರಮಾವಧಿ ಪರಮಾವಧಿ. ಆದ್ರೂ ನನಗೆ ನಂಬಿಕೆ ಇದೆ ಇವರು ಒಂದು ನ್ಯಾಯ ಸಿಗುತ್ತೆ. ಸಿಗುತ್ತೆ. ಯಾಕಂದ್ರೆ ಇದು ಒಂದು ಸಮಸ್ಯೆ ಅಲ್ಲ. ಯಾಕಂದ್ರೆ ನಾಳೆಗೆ ಅವರು ಡಿಜಿಟಲ್ ಸಿಗ್ನೇಚರ್ನೇ ನಕಲಿ ಮಾಡಿರುವಂತದ್ದು, ಸರ್ಕಾರಕ್ಕೆ ಪಾವತಿ ಮಾಡ್ತಕ್ಕಂಥ ಹಣನ ದೋಚಿರುವಂತದ್ದು, ಇದು ಸಾಮಾನ್ಯವಾದ ಪ್ರಕರಣ ಅಲ್ಲ, ಘೋರವಾದ ಪ್ರಕರಣ. ನನಗೆ ನಂಬಿಕೆ ಇದೆ. ನೋಡೋಣ, ಕಾದು ನೋಡೋಣ. ಯಾಕಂದ್ರೆ ಈಗಲೇ ತೀರ್ಮಾನ ತೆಗೆದುಕೊಳ್ಳೋದು ಬೇಡ. ಅವ್ರು ಮಾಡ್ಲಿಲ್ಲ ಅಂದಾಗ ಅವ್ರ ಮೇಲೆ ಪ್ರತ್ಯೇಕವಾದ ದೂರು ದಾಖಲು ಮಾಡೋದಕ್ಕೆ ಎಲ್ಲ ಅವಕಾಶಗಳಿದಾವೆ. ಕಾನೂನಾತ್ಮಕವಾಗಿ ತಾವು ದೂರು ದಾಖಲು ಮಾಡುವ ಮುಂದಿನ ಒಂದು ಹೆಜ್ಜೆನ ತಾವು ಇಡಕ್ಕೆ ಹೊರಡ್ತೀವಿ. ಖಂಡಿತ ಖಂಡಿತ ಸರ್. ಇಷ್ಟಾಗಿತ್ತು ನಮ್ಮ ಕಸವನಹಳ್ಳಿಯ ರೈತ ಪರ ಹೋರಾಟಗಾರರು ಮತ್ತು ಸಾಮಾಜಿಕ ಕಳಕಳಿ ಇರುವಂತಹ ಒಬ್ಬ ವ್ಯಕ್ತಿ ಒಂದು ಇಲಾಖೆಯಲ್ಲಿ ಎಲ್ಲಿ ತಪ್ಪು ನಡೆದಿದೆ ಅನ್ನೋ ಒಂದು ಗ್ರಹಿಸಿ ಮತ್ತು ಗಮನಿಸಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಇದರ ವಿಷಯ ತಲುಪಿಸಿ ಇವತ್ತು ಒಂದು ಲೈವ್ ಅನ್ನ ಮಾಡಿದ್ರು. ಮೊನ್ನೆ 3 ದಿನದ ಕೆಳಗಡೆ ಹಿರಿಯೂರಿನ ವಿಭಾಗ ಕಚೇರಿಯ ಮುಂದೆ ಇದನ್ನ ಅತಿ ತುರ್ತಾಗಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ನ ಮುಖ್ಯಸ್ಥರಾದಂತಹ ತಿತಿರ ಅಪ್ಪಚ್ಚುರವರು ಇದನ್ನ ಗಮನ ಹರಿಸಬೇಕು ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತುರ್ತಾಗಿ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಇದರಲ್ಲಿ ನಡೆದಂಥ ಅಕ್ರಮ ಯಾವುದು, ಮಾಡಿದವರು ಯಾರು, ಮಾಡಿದವರಿಗೆ ಎಂಥ ಶಿಕ್ಷೆ ಆಗಬೇಕು ಅನ್ನುವ ವಿಚಾರಧಾರೆಗಳಲ್ಲಿ ತಾವೊಂದು ಹೆಜ್ಜೆಯನ್ನು ಮುಂದೆ ಇಟ್ಟು ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವೊಂದು ಸೂಚನೆ ಕೊಟ್ಟಾಗ ಈ ಸರ್ಕಾರಕ್ಕೆ ಆದಂತಹ ಸಾವಿರಾರು ರೂಪಾಯಿಗಳ ನಷ್ಟ. ಇದು ಕೇವಲ ಹೊರಗಡೆ ಬಂದಿರೋದು 108, 110 ಫೈಲ್ಗಳು ಮಾತ್ರ. ಈ ರೀತಿಯಾಗಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಪ್ರಕರಣಗಳು ನಡೆದಿರಬಹುದು ಈ ರೀತಿಯ ವ್ಯಕ್ತಿಗಳಿಂದ. ಒಬ್ಬ ಸಂಬಂಧ ಗುತ್ತು ಗುರಿ ಇಲ್ದಿರುವಂತಹ ಒಬ್ಬ ಟೆಂಪ್ರವರಿ ಹುಡುಗನನ್ನ ಯಾವುದೇ ಒಂದು ಪರಿಶೀಲನೆ ಮಾಡದೆ ಯಾವುದೋ ಒಂದು ಏಜೆನ್ಸಿಯ ಮುಖಾಂತರ ತಾವುಗಳು ತಗೊಂತೀರಾ. ಈ ರೀತಿ ಹಲವಾರು ಪ್ರಕರಣಗಳು ನಡೆದಿದೆ. ಸಿಟಿಲಿ ನಡೆದಿದೆ, ಹೊರಭಾಗದಲ್ಲಿ ನಡೆದಿದೆ. ಕಲೆಕ್ಷನ್ ಮಾಡಿದಂಥ ಲಕ್ಷಾಂತರ ರೂಪಾಯಿಗಳನ್ನ ತಗೊಂಡು ಓಡೋಗಿರೋಂಥ ಪ್ರಕರಣಗಳು ನಡೆದಿದೆ. ಈ ವಿಚಾರದಲ್ಲಿ ಹಲವಾರು ಆಫೀಸರ್ಸ್ಗಳು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ಗಳನ್ನು ಸಹ ಮಾಡಿದಿರಿ. ಇವತ್ತಿನವರೆಗೂ ಏನೂ ಮಾಡೋಕ್ಕಾಗಿಲ್ಲ. ಆದರೆ ಆ ಒಂದು ಕಂಪನಿ ಯಾವುದು ನಿಮಗೆ ಔಟ್ಸೋರ್ಸ್ ಕೊಡ್ತಿರುವಂಥ ಕಂಪನಿ ಮೇಲೆ ಇವತ್ತಿನವರೆಗೂ ಯಾವುದೇ ರೀತಿಯಾದ ಕಾನೂನಾತ್ಮಕವಾಗಿ ಶಿಕ್ಷೆಯೂ ಸಹ ಆಗಿಲ್ಲ. ಅವ್ರನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಒಟ್ಟಾರೆಯಾಗಿ ಈ ರೀತಿಯಾಗಿ 100 ಕೋಟಿಗಳಷ್ಟು ಹಗರಣಗಳು ನಡೆದಿರಬಹುದು. ಒಟ್ಟಾರೆಯಾಗಿ ಸಾರ್ವಜನಿಕರ ದುಡ್ಡಿನಿಂದ ಸಂಬಳ ಪಡೆದು ಬೇಜವಾಬ್ದಾರಿತನದ ಕೆಲಸ ಮಾಡ್ತಿರುವಂಥ ಅಧಿಕಾರಿಗಳು ದಯವಿಟ್ಟು ಎಚ್ಚೆತ್ಕೋಬೇಕು. ಈ ಪ್ರಕರಣನ ಕೇವಲ ಒಂದು ಪ್ರಕರಣವಾಗಿ ನೋಡದೆ ಮುಂದೆ ಸರ್ಕಾರಕ್ಕೆ ಮತ್ತು ಸಂಸ್ಥೆಗಳಿಗೆ ನಷ್ಟ ಆಗುವುದನ್ನು ತಪ್ಪಿಸುವಂಥ ಕೆಲಸ ಈ ಒಂದು ಪ್ರಕರಣದಿಂದ ನಡೀಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಇಷ್ಟೊತ್ತಿನವರೆಗೂ ನಮಗೆ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದಂತಹ ಕಸವನಹಳ್ಳಿ ರಮೇಶ್ ಸರ್ಗೆ ನಿಮ್ಮ ವಾಣಿ ಕಡೆಯಿಂದ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು.